ತಾವು ಮಾತಾಡ್ತೀರಾ? ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕಿನ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ಪಕ್ಷದ ಕಡೆಯಿಂದ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಕಳೆದ ಹಲವಾರು ದಿನಗಳಿಂದನೂ ಕೂಡ ರೈತರು 4 ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೊಪ್ಪಳ, ವಿಜಯನಗರ, ಬೆಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು 4 ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ರೈತರು ಹತ್ತತ್ರ 9,74,000 ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದ್ದಕ್ಕೆ ಸಾಕಾರ ಆಗಿದೆ. ಆದರೆ ತಮಗೆ ಗೊತ್ತಿದೆ, ಕಳೆದ ವರ್ಷ ಆಗಸ್ಟ್ ತಿಂಗಳು 2024ರಲ್ಲಿ ಕ್ರಸ್ಟ್ ಗೇಟ್ 19 ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕೂತು ಸಾಕಷ್ಟು ಸರ್ವಪಕ್ಷದ ನಾಯಕರುಗಳು, ಅದರಲ್ಲೂ ನಮ್ಮ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು, ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ ಬಹುಶಃ ರಾತ್ರಿ 1 ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿದೆ, ಈಗಾಗಲೇ 1 ವರ್ಷ 3 ತಿಂಗಳು ಕಳೀತು. ಅಂದರೆ 2024 ಆಗಸ್ಟ್ ಅಂದರೆ ನೀವು ಲೆಕ್ಕಾಚಾರ ಮಾಡೋದಾದರೆ ಹತ್ತತ್ರ 15 ತಿಂಗಳುಗಳು ಕಳೆದೋಗಿದೆ. ಕನ್ನಯ್ಯ ರೆಡ್ಡಿ ಅಂತಕ್ಕಂಥವರು, ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಭಾಳ ಅನುಭವಸ್ಥರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು 3 ರಿಂದ 4 ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು, ಇಶ್ಯೂಗಳೇನು ಸಮಸ್ಯೆಗಳು ಉಂಟಾಯಿತು, ಇದನ್ನು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗೂ ಕೂಡ ಅವರು ಈ ಮಾತನ್ನು ಹೇಳಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಹತ್ತತ್ರ 52 ಕೋಟಿ ರೂಪಾಯಿಯಷ್ಟು 33 ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ 17-18 ಕ್ರಸ್ಟ್ ಗೇಟ್ಗಳು ಇನಾಪ್ರೇಟಿವ್ ಇದೆ. ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತಿದೆ 70 ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ. ಅದರಲ್ಲಿ ಈಗ 134 TMC ಕರ್ನಾಟಕ ರಾಜ್ಯಕ್ಕೆ ಬರ್ತದೆ. ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಶೇರು 67%, ಇನ್ನು ತೆಲಂಗಾಣ, ಹೈದರಾಬಾದ್ ಇದು ನಮ್ಮ ಆಂಧ್ರ ಸೇರ್ಕೊಂಡ್ರೆ 33% ಶೇರು ತಗೋತಾರೆ. ಅದರಲ್ಲಿ ಅವರು 9 ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ. ಇನ್ನು ಅವರು ಹತ್ತತ್ರ 7 ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ. ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಹತ್ತತ್ರ 27 ರಿಂದ 32 TMC ಅನ್ನೋದು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈಗ 1 TMCಯಿಂದ ನಾವು ಆ ಹೂಳನ್ನು ಎತ್ತಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು 25,000 ಟ್ರಕ್ ಲೋಡಷ್ಟು ಒಂದೊಂದು TMCಗೆ ಹೂಳನ್ನು ಎತ್ತಕ್ಕಂಥದ್ದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ.